ಯಾವುದೇ ಸಂಘ ಸಂಸ್ಥೆಗಳು ನಡೆಸುವ ಜನಪರ ಸೇವಾ ಕಾರ್ಯದ ಶಿಬಿರಗಳು ಅವರ ಆಶೋತ್ತರಗಳನ್ನು ಈಡೇರಿಸುವಂತಿದ್ದಾಗ ಶಿಬಿರ ಕಾರ್ಯಕ್ರಮವು ಸಾರ್ಥಕವಾಗುತ್ತದೆ ಎಂದು ಸಂಸದ ಬ್ರಿಜೇಶ್ ಚೌಟ ಹೇಳಿದರು. ಮಂಗಳೂರಿನ ಕೋಡಿಕಲ್ ಕೋಟಿ ಚೆನ್ನಯ್ಯ ಸೇವಾ ಬ್ರಿಗೇಡ್ನಿಂದ ವಾರ್ಷಿಕ ಕಾರ್ಯಕ್ರಮದ ಅಂಗವಾಗಿ ಅಂಚೆ ಜನ ಸಂಪರ್ಕ ಅಭಿಯಾನದ ಅಡಿ ಆಧಾರ್ ನೋಂದಣಿ ತಿದ್ದುಪಡಿ ಸೇರಿದಂತೆ ವಿವಿಧ ಜನೋಪಯೋಗಿ ಶಿಬಿರಕ್ಕೆ ಸಂಸದ ಬ್ರಿಜೇಶ್ ಚೌಟ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಹಿರಿಯ ನಾಗರಿಕರಿಗೆ ಪ್ರಧಾನಿ ಮೋದಿಯವರು ಸರ್ಕಾರದ ಮೂಲಕ ನೀಡುತ್ತಿರುವ 5 ಲಕ್ಷ ರೂಪಾಯಿಗಳ ವಿಮೆಯ ಬಗ್ಗೆ ಮಾಹಿತಿಯ ಕೊರತೆಯಿದ್ದು ಮತ್ತಷ್ಟು ಜನರಿಗೆ ಸಿಗುವಂತೆ ತಿಳಿಯಪಡಿಸಬೇಕಾಗಿದೆ ಎಂದು ಹೇಳಿದರು. ಕೋಟಿ ಚೆನ್ನಯ್ಯರ ಹೆಸರಿಗೆ ತಕ್ಕುದಾದ ಕೆಲಸವನ್ನು ಕಳೆದ 3 ವರ್ಷದಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದು ತುಂಬ ಸಂತೋಷ ಪಡುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಅತ್ಯಂತ ಮುಕ್ತವಾಗಿ ಹೇಳುವಂಥದ್ದು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿ ಜಿಲ್ಲೆಯಲ್ಲಿ ಕೋಟಿ ಚೆನ್ನಯ್ಯರ ಆದರ್ಶ, ಕೋಟಿ ಚೆನ್ನಯ್ಯರ ವ್ಯಕ್ತಿತ್ವ ಮತ್ತು ಕೋಟಿ ಚೆನ್ನಯ್ಯರು ಯಾವುದಕ್ಕಾಗಿ ಬದುಕಿದ್ರು ಅನ್ನುವಂಥದ್ದನ್ನು ಕೂಡ ಜನಮಾನಸಕ್ಕೆ ಹೇಳಿಕೊಡುವಂಥ ಅವಶ್ಯಕತೆ ಇದೆ. ಕೋಟಿ ಚೆನ್ನಯ್ಯ ಸೇವಾ ಬ್ರಿಗೇಡ್ ಯಾವುದು ಪ್ರಾರಂಭ ಆಗಿತ್ತು ಆ ದಿವಸದಿಂದ ಈ ದಿವಸದವರೆಗೆ ಇದೆ. ಹಾಗಾಗಿ ಒಂದು ಕಿರಣ್ ಕುಮಾರ್ ನನ್ನ ಸ್ನೇಹಿತ, ಆ ಕಾರಣಕ್ಕೆ ನಾವು ಸಂಸದರಾಗೋದು ಇನ್ನೊಂದಾಗೋದು ಅದು 2ನೇ ಭಾಗ. ಸ್ನೇಹಿತನ ಜೊತೆ ಸದಾ ನಿಲ್ಲೋದು, ಸ್ನೇಹಿತನ ಕೆಲಸಕ್ಕೆ ಬೆಂಬಲವಾಗಿ ನಿಲ್ಲೋದು, ಒಳ್ಳೆ ಕೆಲಸ ಮಾಡುವಾಗ ಅದಕ್ಕೆ ಜೊತೆಯಾಗೋದು ನನ್ನ ಸ್ವಭಾವ. ಕಾರಣಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲೇ ಆಗಿರ್ಬೋದು, ನಮ್ಮ ಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲೇ ಆಗಿರ್ಬೋದು, ಕೋಟಿ ಚೆನ್ನಯ್ಯರ ಹೆಸರಿನಲ್ಲೇ ಆಗಿರ್ಬೋದು. ಈ 3 ಹೆಸರುಗಳನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತು ಹಿಂದೂ ಸಮಾಜ ಇಷ್ಟು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಯಾವುದೇ ಸಮಾಜದಲ್ಲೂ ಲೋಪದೋಷಗಳು ಬರ್ತದೆ, ಯಾವುದೇ ಸಮಾಜದಲ್ಲೂ ಸಮಸ್ಯೆಗಳು ಬರ್ತದೆ. 5 ಬೆರಳುಗಳು ಹೇಗೆ ಒಂದೇ ರೀತಿ ಇಲ್ವಾ, ಅದೇ ರೀತಿ ಸಮಾಜದಲ್ಲಿ ಬೇರೆ ಬೇರೆ ಮಾನಸಿಕತೆಯ ವ್ಯಕ್ತಿಗಳಿರ್ತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು ಬೇರೆ ದಿಕ್ಕಿನಲ್ಲಿ ಕೊಂಡೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಹಿಂದೂ ಸಮಾಜದ ಮೂಲ ಆಶಯ, ಹಿಂದೂ ಸಮಾಜದ ಮೂಲ ಸಂಸ್ಕೃತಿ, ಹಿಂದೂ ಸಮಾಜದ ಮೂಲ ಗುಣ ಅದಲ್ಲ. ಸಂಸ್ಥೆಯ ಅಧ್ಯಕ್ಷ ಕಿರಣ್ ಕುಮಾರ್ ಮಾತನಾಡಿ, ಕೋಟಿ ಚೆನ್ನಯ್ಯ ಸೇವಾ ಬ್ರಿಗೇಡ್ ಮೂಲಕ ಹಲವಾರು ಮಾದರಿಯ ಕೆಲಸಗಳನ್ನು ಮಾಡಲಾಗುತ್ತಿದೆ. ಆ ಮೂಲಕ ಜನರಿಗೆ ಪ್ರಯೋಜನವಾಗುತ್ತಿದೆ ಎಂದು ಹೇಳಿದರು. ಸೇವಾ ಕಾರ್ಯದ ರೂಪುರೇಷೆಗಳು ಒಂದಾದ ಸೇವಾ ಕಾರ್ಯಗಳನ್ನು ನಡಪೋದು ಬೋದಿಲ್ಲ. ಒಂದಾದ ಮೆಡಿಕಲ್ ಕ್ಯಾಂಪ್ ಆಗಬೇಕು, ಎಜುಕೇಷನ್ಗೆ ನಮ್ಮ ಒಂದಾದ ಸಹಕಾರ ಮಂಟಪ ಆಗಬೇಕು, ಜೋಗ್ಲಿಗೆ ಆಯ್ತ ಒಟ್ಟಿಗೆ ಕೇಂದ್ರ ಸರ್ಕಾರ ಆಗಬೇಕು, ಕರ್ನಾಟಕ ಸರ್ಕಾರ ಆಗಬೇಕು, ನೇತ ದಾತದಾರ ಜನಗಳಿಗೆ ಸಹಾಯ ಆಪುಣಂಚಿನ ಒಬ್ಬ ಸ್ಕೀಮ್ ಬೈದ ಪೂರ ಜನಗಳಿಗೆ ಮುಟ್ಟಾವಳು ಪಡ್ಕೊಳ್ಳೋ ಯೋಜನೆ ಪ್ರತಿ ವರ್ಷ ಈ ಸೇವಾ ಕಾರ್ಯಗಳನ್ನು ಮಾಡ್ಕೊಳ್ಳಲ್ಲ. ಈ ವೇಳೆ ಶಾಸಕ ಡಾಕ್ಟರ್ ಭರತ್ ವೈ, ಮೇಯರ್ ಮನೋಜ್ ಕುಮಾರ್, ಮಾಜಿ ಮೇಯರ್ ಕವಿತಾ ಸನಿಲ್, SNDP ಮಂದಿರದ ಅಧ್ಯಕ್ಷ ಪದ್ಮನಾಭ್ ಕರ್ನಾಡ್, ಸಂಚಾಲಕ ಪುರುಷೋತ್ತಮ್ ಪೂಜಾರಿ, ಮಹಿಳಾ ಸಂಘದ ರಮಣಿ ರಮೇಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಹಲವಾರು ಮಂದಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.